ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮನೇಲೇನು ತರಕಾರಿ ಇಲ್ಲ ಅಂದಾಗ ಈ ಚಟ್ನಿಯನ್ನು ಒಂದು ಸಲ ಟ್ರೈ ಮಾಡಿ ನೋಡ್ರಿ, ಬಾಯಿ ಚಪ್ಪರಿಸಿ ತಿಂತಾರ್ರಿ. ಈ ಮೆಣಸಿನ್ಕಾಯಿ ನೋಡ್ರಿ, ಬ್ಯಾಡಗಿ ಮೆಣಸಿನ್ಕಾಯಿ ರೀ ಇದು. ಇದ್ರ ಮೇಲೆ ನೋಡ್ರಿ ಡಸ್ಟ್ ಇರ್ತೈತೆ ರೀ, ಧೂಳು ಮಣ್ಣು ಎಲ್ಲ ಇರ್ತೈತೆ ರೀ. ಒಂದು ನೀಟಾಗಿರುವಂಥ ಬಟ್ಟೆ ತೊಗೊಂಡು ಕ್ಲೀನಾಗಿ ಎಲ್ಲನೂ ಒಂದು ಹಿಂಗೆ ತೊಗೊಂಡು ಎರಡೂ ಕಡೆಗೆ ಒರೆಸ್ಬಿಡ್ರಿ. ಹಿಂಗೆ ಇಲ್ಲ ನೋಡ್ರಿ, ಎಲ್ಲ ಒರೆಸ್ಕೊಂಡು ಬಂದೀನಿ ರೀ. ಇದನ್ನು ಪಕ್ಕಕ್ಕೆ ಇಡ್ರಿ. ಈರುಳ್ಳಿ ರೀ, 2 ಮಧ್ಯಂತರದ್ದು, 1 ಚಿಕ್ಕದ ತೊಗೊಂಡೀನಿ ರೀ. ಇದನ್ನೀಗ ಸ್ಲೈಸ್ ಆಕಾರ ಕಟ್ ಮಾಡ್ಕೊಳ್ಳೋಣ ರೀ. ಆದಷ್ಟು ಉದ್ದ ಎಷ್ಟನೇ ಇರಲಿ ರೀ, ದಪ್ಪಗ ಸ್ವಲ್ಪ ಕಮ್ಮಿ ಮಾಡ್ಕೊರಿ. ಈ ರೀತಿಯಾಗಿ ಮಾಡ್ಕೊಳಕತ್ತೀನಿ ನೋಡ್ರಿ ಎಲ್ಲನೂ. ನಾನು ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಇವ್ನಿಗೆ ಕೈಯಿಂದ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿದ್ರಂದ್ರೆ ಎಲ್ಲ ಬಿಡಿ ಬಿಡಿ ಆಗಿಬಿಡ್ತಾವ್ರಿ ಅವು. ಆದಷ್ಟು ನೈಸಾಗನ ಕಟ್ ಮಾಡ್ಕೊರಿ. ಈಗೆಲ್ಲ ಕಟ್ ಮಾಡ್ಕೊಂಡನ ಒಂದು ಪ್ಲೇಟಿಗೆ ಹಾಕ್ಕೊಂಡೆ ರೀ. ಇದನ್ನ ಈಗ ಪಕ್ಕಕ್ಕೆ ಇಡ್ರಿ. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿನಿ ರೀ. ಗ್ಯಾಸ್ ಆನ್ ಮಾಡ್ಕೊಂಡೆ ರೀ. ಈಗ ಇದ್ರೊಳಗೆ ನೋಡ್ರಿ 1 ಚಮಚದಷ್ಟು ಎಣ್ಣೆ ಹಾಕ್ರಿ. ಅದ್ರೊಳಗೆ ಮೊದಲು ನೋಡ್ರಿ 1-2 ಕಡ್ಡಿ ಅಷ್ಟು ಕರಿಬೇವು ಹಾಕ್ರಿ. ಫ್ರೆಶ್ ಇರುವಂಥ ಕರಿಬೇವು ತೊಗೊಳ್ರಿ, ಚಟ್ನಿ ರುಚಿ ಭಾಳ ಇರ್ತೈತೆ ರೀ. ನಂತರ ಇದ್ರೊಳಗೆ ನೋಡ್ರಿ ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಖಾರ ಇರಂಗಿಲ್ಲ ರೀ ಬ್ಯಾಡಗಿ ಮೆಣಸಿನ್ಕಾಯಿ, ಅದಕ್ಕೆ ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಳಕತ್ತೀನಿ ರೀ. ನೀವೇನ ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಕಮ್ಮಿ ಹಾಕೋರಿ. ನಾನು ಇಲ್ಲಿ ನೋಡ್ರಿ 1-8 ಹಾಕ್ಕೊಂಡೀನಿ ರೀ. ಇದ್ರ ಅರ್ಧ ಹಾಕ್ಕೊಂಡ್ರೆ ಸಾಕಾಗತ್ತೆ ರೀ ಖಾರದ ಮೆಣಸಿನ್ಕಾಯಿ. ಈಗ ಲೋ ಫ್ಲೇಮ್ನೊಳಗೆ ಇದನ್ನು ಗರಿ ಆಗುವಂಗೆ ಹುರಿಬೇಕು ರೀ. ಮೆಣಸಿನ್ಕಾಯಿ ಕ್ರಿಸ್ಪಿ ಆಗ್ಬೇಕು ರೀ, ಕರಿಬೇವು ಕೂಡ ಕ್ರಿಸ್ಪಿ ಆಗ್ಬೇಕು ರೀ. ಹಂಗೆ ಹುರಿಬೇಕು ರೀ ನಾವು ಲೋ ಫ್ಲೇಮ್ನೊಳಗನ. ಈ ಮೆಣಸಿನ್ಕಾಯಿ ಕರಿಬೇವು ಕ್ರಿಸ್ಪಿ ಆದ ನಂತರ ಬೆಳ್ಳುಳ್ಳಿಯನ್ನು ಹಾಕೋರಿ. 1 ಗಡ್ಡೆಯಷ್ಟು ಜವಾರಿ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡೀನಿ ರೀ ನಾನು. ಈ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಲಿ ರೀ, ಕಲರ್ ಚೇಂಜ್ ಆಗಲಿ ರೀ, ಅಲ್ಲಿವರೆಗೆ ಹಿಂಗೆ ಲೋ ಫ್ಲೇಮ್ನೊಳಗನ ಹುರಿರಿ. ಈಗೆಲ್ಲ ನೋಡ್ರಿ ಎಲ್ಲ ಕೆಂಪಾಯ್ತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ. ಇಲ್ಲಂತಂದ್ರೆ ಸೀದೋಗ್ಬಿಡ್ತಾರೆ ನಮ್ಮ ಬೆಳ್ಳುಳ್ಳಿ ಜವಾರಿ ಸಣ್ಣ ಅದಾವಲ್ರಿ, ಸೀದೋಗ್ತಾವ್ರಿ. ಈಗೆಲ್ಲ ನಾವು ಇದನ್ನೀಗ ಕ್ರಿಸ್ಪಿ ಆಗ್ಯಾವ್ರಿ ಎಲ್ಲ ಚೆನ್ನಾಗಿ. ನಮ್ದೀಗ ಒಂದು ತಟ್ಟಿಗೆ ತಕ್ಕೊಂಡ್ಬಿಡೋಣ್ರಿ ಎಲ್ಲನೂ. ಇವು ಉದ್ದದಾವಲ್ರಿ, ಸ್ಪೂನ್ಯಾಗ ಜಲ್ದಿ ಬರೋವಲ್ಲಾಗ್ಯಾವ್ರಿ ಅವು. ಈ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತೈತೆ ರೀ. ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು, ಖಾರ ಇರಲ್ರಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಇದ್ರ ಜೊತೆಗೆ ಕೂಡ ಒಂದು ಸ್ವಲ್ಪ 1-2 ಖಾರದ ಮೆಣಸಿನ್ಕಾಯಿ ಕೂಡ ನೀವು ಹಾಕೋಬೋದು. ಈ ಮಕ್ಳಿಗೆ ಖಾರ ಆಗ್ತೈತೆ ಅನ್ನೋ ಉದ್ದೇಶದಿಂದ ನಾನು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಒಳಗೆ ಮಾಡಕತ್ತೀನಿ ರೀ. ಈಗೆಲ್ಲ ನಾನೀಗ ಒಂದು ತಟ್ಟಿಗೆ ತಕ್ಕೊಂಡೆ ರೀ. ಈಗ ಎಣ್ಣೆಯೊಳಗನ ಸ್ವಲ್ಪ ಸಾಸಿವೆ ಕಮ್ಮಿ ಹಾಕ್ರಿ, ಜೀರಿಗೆ ಜಾಸ್ತಿ ಹಾಕ್ರಿ. 1/4 ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ರಿ. ಇದು 2 ಸ್ವಲ್ಪ ಕೆಂಪಾದ ನಂತರ ಇದ್ರೊಳಗೆ ನೋಡ್ರಿ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ನಾವು, ಆ ಈರುಳ್ಳಿಯನ್ನು ಹಾಕ್ಕೊಡ್ರಿ. ಹಾಕ್ಕೊಂಡು ನೀಟಾಗಿ ಇದನ್ನೆಲ್ಲ ಎಣ್ಣೆಯೊಳಗೆ ಮಿಕ್ಸ್ ಮಾಡಿರಿ. ಈ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗ್ಬೇಕು ರೀ, ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು ರೀ, ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ರೀ. ಅಲ್ಲಿವರೆಗೆ ನಾವು ಲೋ ಫ್ಲೇಮ್ನೊಳಗೆ ನೀಟಾಗಿ ಇದನ್ನು ನಾವು ಫ್ರೈ ಮಾಡ್ಬೇಕು ರೀ. ಹಿಂಗೆ ಕೈ ಆಡ್ಕೊತ ಇದ್ವಿ ಅಂದರೆ ಏನಾಗ್ತಾವ್ರಿ, ಅವು ಫ್ರೈ ಆಗುತ್ತೆ ರೀ ನೀಟಾಗಿ. ಕಲರ್ ಚೇಂಜ್ ಆಯ್ತು ನೋಡ್ರಿ. ಈಗ ಸ್ವಲ್ಪ ಅವೇನಾರ ಇನ್ನೊಂದು ಸ್ವಲ್ಪ ಪ್ಯಾಚ್ ಆಗಿದ್ದು ಜೆಂಟಿದ್ದು ಅಂದ್ರೆ ಸ್ವಲ್ಪ ಹಿಂಗೆ ಅದೇ ಸ್ಪೂನಿನಿಂದ ನಾ ಕುಟ್ಟಿದಂಗೆ ಮಾಡ್ರೆ ಅವೆಲ್ಲ ಬಿಡಿ ಆಗ್ತಾವ್ರಿ. ಇಷ್ಟು ಸಿಂಗಲ್ ಪೀಸ್ ಆಗ್ಬೇಕ್ರಿ ಅವು. ಈಗೆಲ್ಲ ನಮ್ದು ಬ್ರೌನ್ ಕಲರ್ ಆಗ್ಯಾವ ನೋಡ್ರಿ. ಈಗ ಚೆನ್ನಾಗಿ ಫ್ರೈ ಆಯ್ತ್ರಿ. ಇದನ್ನು ಕೂಡ ಆ ಮೆಣಸಿನ್ಕಾಯಿ ತೆಗ್ದಿರುವಂಥ ತಟ್ಟಿಗೆನ ತಕ್ಕೊಂಬಿಡೋಣ್ರಿ. ಎಲ್ಲನೂ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಇದು. ರೊಟ್ಟಿ, ಚಪಾತಿ, ಅನ್ನ, ಮುದ್ದೆ ಎಲ್ಲಕ್ಕೂ ಸೂಪರ್ ಆಗಿರ್ತೈತೆ ರೀ. ಈಗೆಲ್ಲ ತಗೊಂಡಾತ್ರಿ. ಈಗ ಎಣ್ಣೆ ಒಳಗೆ ಮತ್ತೇನು ಎಣ್ಣೆ ಹಾಕಕತ್ತಿಲ್ಲ ರೀ ನಾನು. ಇದು ಬೇಬಿ ಟೊಮೆಟೊ ತೊಗೊಂಡಿನ್ರೆ ನಾನು ಒಂದು 6-7 ಅಷ್ಟು. ಎಲ್ಲ ನಾವು ಹಿಂಗೆ ಉಲ್ಟಾ ಇಟ್ಕೊಂಬಿಡ್ಬೇಕ್ರಿ. ಅದ್ರೊಳಗೆ ಫ್ಲೇಮು ಲೋನೇ ಇರಲಿರ, ಹೈ ಇಡೋದು ಬ್ಯಾಡ್ರಿ. ಈಗ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ್ರಿ, ಜಲ್ದಿ ಬೇಯ್ತಾವ್ರಿ. ಈಗ ನಮಗೆ ಇನ್ನೂ ಜಲ್ದಿ ಬೇಯಬೇಕಪ್ಪ ಅಂತಂದ್ರೆ ಅದ್ರ ಜೊತೆಗೆ ಒಂದಿಷ್ಟು ಉಪ್ಪು ಹಾಕ್ಬಿಡ್ಬೇಕ್ರಿ. ಒಂದು ಅರ್ಧ ಚಮಚದಷ್ಟು ಕಲ್ಲುಪ್ಪು ಹಾಕಿದ್ದೀನಿ ರೀ ನಾನು. ಜಲ್ದಿನೇ ಬೇಯ್ತೈತೆ ರೀ ಅದು, ಅದಕ್ಕೋಸ್ಕರ.
ಈಗ 1-2 ನಿಮಿಷ ಬಿಟ್ಟು ತೆಗೀರಿ. ನೋಡಿರಿ ಯಾವ ರೀತಿಯಾಗಿ ಮೇಲಿಂದೆಲ್ಲ ನಮಗೆ ಸಿಪ್ಪೆ ಅನ್ನೋದು ಮುದುರ್ದಂಗೆ ಆಗತ್ತದಲ್ಲ ರೀ. ಈಗೆಲ್ಲನೂ ಹೊಳ್ಳಿಸಿ ಹಾಕ್ರಿ. ಹಿಂಗೆ ಇಷ್ಟು ನಾವು ಹಿಂಗೆ ಹೊಳ್ಳಿಸಿ ಹಾಕ್ಬಿಡ್ಬೇಕ್ರಿ. ಈ ಚಟ್ನಿ ಮಾಡೋದು ಭಾಳ ಸಿಂಪಲ್ ಐತ್ರಿ, ಯಾರು ಬೇಕಾದರೂ ಮಾಡ್ಕೋಬೋದು ರೀ. ಅದರ ರುಚಿ ಮಾತ್ರ ಎಕ್ಸಲೆಂಟ್ ಆಗಿರ್ತೈತೆ ರೀ. ಎಲ್ಲ ತಿರುವಿ ಹಾಕೊಂಡಾಯ್ತರ. ಈಗ ಎಲ್ಲ ಟರ್ನ್ ಮಾಡ್ಕೊಂಡಿನಲ್ರಿ. ಇದು ಮುಚ್ಚಳ ಮುಚ್ಚ್ರಿ. ಈಗ ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸ್ಕೊರಿ. ನೋಡಿರಿ ಈಗೆಲ್ಲ ಬೆಂದಾಗ್ಯಾವ್ರೆ. ಒಂದು ಸಲ ಟರ್ನ್ ಮಾಡಿ ನೋಡಿರಿ. ನೋಡಿರಿ ಎಲ್ಲನೂ ಮತ್ತು ತಿರುವಿ ಹಾಕೊಳಕತ್ತೀನಿ ನೋಡಿರಿ. ಈಗೆಲ್ಲ ತಿರುವಿ ಹಾಕ್ಕೊಂಡು ಸಿಪ್ಪಿ ತಕ್ಕೊಂಬಿಡುನ್ರಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡೆ ರೀ. ಆರಾಮಾಗಿ ಬರ್ತಾವ್ರಿ ಸಿಪ್ಪಿ. ನೋಡ್ರಿ ಹಿಂಗೆ ಮಾಡಿದ್ರೆ ಆಯಿತು. ಹಿಂಗೆ ಓಪನ್ ಆಗ್ತಾವೆ ನೋಡಿರಿ. ನಾನು ಅದ ಕಡ್ಚಿಗಿಂದನ ಓಪನ್ ಮಾಡಿ ತೆಗ್ಯಾಕತ್ತೀನಿ ನೋಡ್ರಿ. ಈಗ ಇಷ್ಟು ಹಿಂಗೆ ನಾವು ಸಿಪ್ಪಿನ ತಕ್ಕೊಂಡ ಬಂದ್ಬಿಡೋಣ್ರಿ. ಈಗ ಮೆಣಸಿನ್ಕಾಯಿನ ತಣ್ಣಗಾಗೈತ್ರಿ. ಈಗ ಕೈಯಿಂದನೇ ಹಿಂಗೆ ಪುಡಿ ಮಾಡ್ಕೊಂಬಿಡೋಣ್ರಿ. ಈ ಕೈಯಿಂದ ಮಾಡ್ತಿರುವಂಥ ಈ ಚಟ್ನಿ ರುಚಿ ತುಂಬ ಎಕ್ಸಲೆಂಟ್ ಆಗಿರ್ತೈತೆ ರೀ. ಹಿಂಗೆ ಪೀಸ್ ಮಾಡಿಬಿಡ್ರಿ. ಗರಿ ಆಗಿರ್ತಾವಲ್ರಿ. ಹಿಂಗೆ ಪುಡಿ ಮಾಡಿದ್ರೆ ಪುಡಿ ಆಗಿಬಿಡ್ತಾವ್ರಿ ಅವು. ಇಲ್ಲಿ ನೋಡ್ರಿ ಇಷ್ಟು ತಿಕ್ಕಿದ್ರೆ ಸಾಕ್ರಿ ಪುಡಿ ಹಾಕಾವ್ರಿ ಅವು. ಈಗೆಲ್ಲ ನಾವು ಇದನ್ನು ಮೆಣಸಿನ್ಕಾಯಿ ಕರಿಬೇವೆಲ್ಲ ಪೀಸ್ ಮಾಡ್ಕೊಂಡು ಆತ್ರಿ. ಈಗ ಈರುಳ್ಳಿ ಐತೇನಲ್ರಿ, ಅದನ್ನು ಕೂಡ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ. ಈಗ ಚೆಂದಾಗ ಕಲಸ್ರಿ. ಈಗ ಒಂದು ಪಕ್ಕಕ್ಕೆ ಸರಿಸ್ಬಿಡ್ರಿ ಇದನ್ನು. ಈಗ ಟೊಮೆಟೊ ಹಣ್ಣು ಸಿಪ್ಪಿ ತಗೊಂಡಿವಲ್ರಿ, ಅದನ್ನು ಕೂಡ ಈ ಸೈಡಿಗೆ ಹಾಕ್ರಿ. ಸೈಡಿಗೆ ಹಾಕಿ ಹಿಂಗೆ ಕೈಯಿಂದ ನಾ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕ್ರೆ ಬೆರಳಿಂದ ಮೆತ್ತಗೆ ಆಗಿಬಿಡ್ತೈತ್ರಿ. ಅದು ಪೂರ್ತಿ ಪೇಸ್ಟ್ ನಂಗೆ ಏನು ಮಾಡೋಕೆ ಹೋಗ್ಬೇಡ್ರ. ಸ್ವಲ್ಪ ಹಿಂಗೆ ದಪ್ಪ ಇರಲಿ ರೀ. ಹಿಂಗೆ ರೀ. ಇಲ್ಲ ನೋಡ್ರಿ ಎಲ್ಲ ನಾವು ಹಿಂಗೆ ಬೆಳ್ಳಿನಿಂದ ಪ್ರೆಸ್ ಮಾಡಿದ್ವಂದ್ರೆ ನೀಟಾಗಿ ಅದೇನಾತ್ರಿ ಪೇಸ್ಟಿನ ಥರ ಆತ್ರಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಈಗ ಇದನ್ನು ಈಗ ಇದ್ರೊಳಗೆ ಒಂದಿಷ್ಟು ಕೊತ್ತಂಬರಿಯನ್ನು ಕಟ್ ಮಾಡಿದ್ದು ಹಾಕೊಂಡ್ಬಿಡ್ರಿ. ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಚಟ್ನಿ ರೆಡಿ ಆತ್ರಿ. ನೋಡಿರಿ ವಾವ್, ಕೈಯಿಂದ ಮಾಡ್ತಿರುವಂಥ ಚಟ್ನಿ ರುಚಿ ಅಬಾಬಾಬಾ ಅದ್ಭುತವಾಗಿರ್ತೈತೆ ರೀ. ಒಂದು ಸಲ ಈ ಚಟ್ನಿ ಮಾಡಿ ರುಚಿ ತೋರಿಸ್ರಿ, ಪದೇ ಮಾಡಂತಾರ್ರಿ. ಅಷ್ಟು ರುಚಿಯಾಗಿರ್ತೈತೆ ರೀ. ನಮ್ಮ ಪರ್ಫೆಕ್ಟ್ ಆಗಿರುವಂಥ ಚಟ್ನಿ ರೆಡಿ ಆತ್ರಿ. ಇದನ್ನೀಗ ಹಿಂಗನ ನೀವು ಬಿಸಿ ರೊಟ್ಟಿ, ಚಪಾತಿ, ಅನ್ನ, ಮುದ್ದೆಗೆ ಸರ್ವ್ ಮಾಡ್ಬೋದು ರೀ. BP ಶುಗರ್ ಇದ್ದವರು ಹಿಂಗೆ ಸರ್ವ್ ಮಾಡಿರಿ. BP ಶುಗರ್ ಏನೂ ಇಲ್ಲ ಅಂದವರು ಒಂದು ಸ್ವಲ್ಪ ಬೆಲ್ಲ ಹಾಕ್ರಿ, ಅಡಿಕೆ ಅಷ್ಟು ಬೆಲ್ಲ ಹಾಕಿ ನೀವು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಹುಳಿ ಸಿಹಿ ಖಾರ ಭಾಳ ರುಚಿ ಎಕ್ಸಲೆಂಟ್ ಆಗಿರ್ತೈತೆ ರೀ. ಮಕ್ಕಳು ಕೂಡ ಇಷ್ಟಪಟ್ಟ ತಿಂತಾರೆ ರೀ. ನಿಮ್ಮ ಮನ್ಯಾಗ ಏನಾದರೂ BP ಶುಗರ್ ಇಲ್ಲ ಅಂತಂದ್ರೆ ಮಿಸ್ ಮಾಡ್ದ ಚೂರು ಬೆಲ್ಲ ಹಾಕಿ ಕಲಸ್ರಿ. ಹಿಂಗೆ ಎಲ್ಲ ನೀಟಾಗಿ ಕಲಸಿದ್ದೀನಿ ರೀ. ಇದನ್ನು ಈಗ ಎಲ್ಲ ಮಿಕ್ಸ್ ಆದ ನಂತರ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಬಿಡ್ರಿ. ನಾನು ಅದ ಪ್ಲೇಟ್ನೊಳಗೆ ಸ್ವಲ್ಪ ಉಳಿಸ್ಕೊಂಡು ಅದ್ರೊಳಗೆ ನಾನೀಗ ಬಿಸಿ ಅನ್ನ ಹಾಕೋತೀನಿ ರೀ. ಈಗ ನೋಡಿರಿ ಬಿಸಿ ಅನ್ನದ ಜೊತೆಗೆ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತೆ ರೀ. ಈ ಖಾರ ಪ್ರಿಯರಿಗಂತೂ ಈ ಚಟ್ನಿ ನೋಡಿರಿ ಭಾಳ ಇಷ್ಟ ಆಗತ್ತೆ ರೀ. ಮತ್ತು ಈ ಚಟ್ನಿ ರೆಸಿಪಿ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಕೊಡಿರಿ, ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ಹಿಂಗೆ ನೋಡಿರಿ ನಾವು ಹಿಂಗೆ ಚಟ್ನಿ ಕಲಿಸ್ಕೊಂಡು ತಿಂತಾಯಿದ್ರೆ ಒಂದು 4 ತುತ್ತು ಹೆಚ್ಚಿಗೆ ತಿಂತಾರೆ ರೀ. ಈ ಒಂದು ಚಟ್ನಿ ನಾವು ರೆಡಿ ಮಾಡಿದ್ವಿ ಅಂದ್ರೆ ಇಡೀ ದಿನ ಟೆನ್ಷನ್ನ ಫ್ರೀ ಆಗುತ್ತೆ ನೋಡಿರಿ. ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಹಿಂಗೆ ಮಿಕ್ಸ್ ಮಾಡಿ ಹಾಕಿಬಿಡ್ರಿ, ಲಂಚ್ ಬಾಕ್ಸ್ ಪೂರಾ ಖಾಲಿ ಮಾಡ್ಕೊಂಬರ್ತಾರೆ ರೀ. ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಚಟ್ನಿ ಯಾವ ರೀತಿ ಮಾಡಬೇಕಂತ ಅರ್ಥ ಆಯ್ತಲ್ರಿ. ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಹಾಜರಾಗ್ತೀನಿ ರೀ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.